ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಗೋಚರ ಆಗದಿದ್ರು ಕೂಡ ಅದರ ಪಾಲನೆ ಅಗತ್ಯ. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅನ್ನೋದ್ರ ಖಂಡಿತ. ಅಂದ್ರೆ ಇದ್ರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಈಗ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರು ಇರ್ಬೋದು ಅಥವಾ ವಯೋವೃದ್ಧರು ಏನೋ ಹಾರ್ಟ್ಗೆ ಸಂಬಂಧಪಟ್ಟಂಗಿರ್ಬೋದು ಅಥವಾ ಸ್ತ್ರೀಯಲ್ಲಿ ತುಂಬ ಅತಿಯಾದ ಏನೋ ಕಾಯಿಲೆಗಳು ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಚರ್ಮ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ತುಂಬ ಬಹಳ ಒಂದು ಕಾಳಜಿ ವಹಿಸುವಂಥದ್ದು, ಅದರಲ್ಲೂ ಎಳೆ ಮಕ್ಕಳು ಇರುವಂಥದ್ದು, ಸೊ ಏನಾದರೂ ಸೆನ್ಸಿಟಿವ್ ಇರುತ್ತೆ ಅಂಥ ಮಕ್ಕಳು ಅಂಥವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದೇ ಒಳ್ಳೆಯದು ಇವತ್ತಿನ ದಿನ ಮಟ್ಟಿಗೆ. ಅದು ಸಂಪೂರ್ಣ ಗ್ರಹಣ ಇದಾವುದು ಈಗ ಮತ್ತೆ ನಮಗೆ 3ನೇ ತಾರೀಕು ಬರೋಂಥದ್ದು. ಆವಾಗ ಅದು ನಮಗೆ ಮಂಗಳವಾರನೇ ಬೀಳುವಂಥದ್ದು, ಬುಧವಾರ ಅಂಥದ್ದು. ಅವತ್ತೂ ಕೂಡ ನಮಗೆ ಗ್ರಹಣ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುವಂಥದ್ದಿದೆ. ಸೊ ಆದ್ದರಿಂದ ಗ್ರಹಣದಲ್ಲಿ ಆದಷ್ಟು ನೀವು ಸುತ್ತಕದ ಕಾಲನ ಆಚರಣೆ ಮಾಡಿ ದೇವರ ದಿಂಡ್ರ ಒಂದು ಮಂತ್ರಗಳು ಹೇಳುವಂಥದ್ದು. ಅದರಲ್ಲೂ ಗುರುಗಳು ಹೇಳಿದಾಗೆ ಅದು ಮಂತ್ರಶಕ್ತಿ ಮಾಡೋಂಥವ್ರಿಗೆ, ಈ ಏನಾದರೂ ಪ್ರಯೋಗಗಳು ಮಾಡೋಂಥವ್ರಿಗೆ, ಮಂತ್ರವಿದ್ಯೆ ಕಲಿಯೋಂಥವ್ರಿಗೆ ಖಂಡಿತ ಇದು ಒಂದು ಒಳ್ಳೆಯ ಸಮಯ. ಮಂತ್ರವಿದ್ಯೆ ಇವನ್ ಸಾಮಾನ್ಯ ಜನರು ಕೂಡ ಒಂದು ಒಳ್ಳೆಯ ಅವಕಾಶ ಇದು ಗ್ರಹಣ ಅಂದರೆ. ಎಲ್ಲೋ ಒಂದು ಕಡೆ ಗ್ರಹಣದಲ್ಲಿ ಸ್ವಲ್ಪ ತೊಂದರೆ ಆದರೂ ಕೂಡ ಅವತ್ತಿನ ಕಾಲದಲ್ಲಿ ತರ್ಪಣ ಬಿಡೋದ್ರಿಂದ ತುಂಬ ಒಳ್ಳೇದಿದೆ. ಆಮೇಲೆ ನಾವು ದೊಡ್ಡ ಸಮುದ್ರಗಳಿಗೆ ಸಮುದ್ರ ಸ್ನಾನ ಮಾಡೋದ್ರಿಂದ ಎಷ್ಟೋ ಕೋಟಿ ಪುಣ್ಯಗಳು ಬರುತ್ತೆ. ನಮ್ಮ ಕೆಲವೊಂದು ಮಾರ್ಕಂಡ ಪುರಾಣಗಳಲ್ಲಿ ಕೆಲವೊಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಅಂದರೆ ಆ ಸಮಯಗಳಲ್ಲಿ ಪುಣ್ಯ ಕ್ಷೇತ್ರಗಳಲ್ಲಿ ಅಥವಾ ಸಮುದ್ರ ನದಿ ಸ್ನಾನ ಮಾಡಿದ್ರೆ ಎಷ್ಟೋ ಕೋಟಿ ಪಾಪಗಳು ತೊಳೆಯುತ್ತೆ. ಆರೋಗ್ಯದಲ್ಲಿ ನಮಗೆ ಅಭಿವೃದ್ಧಿ ಕಾಣುವಂಥದ್ದು ಮತ್ತು ಇರುವಂಥ ಆರೋಗ್ಯನೂ ನಮಗೆ ನಿವಾರಣೆ ಆಗುತ್ತೆ. ಸಾಮಾನ್ಯವಾಗಿ ನೋಡಿ, ನಾವು ದಕ್ಷಿಣ ಕಾಶಿ ಅಂತ ಏನು ಹೇಳ್ತೀವಿ ತಿರುಮಕೊಂಡಲ್ಲಿ, ನೀವು ಅಲ್ಲಿ ಸಾಮಾನ್ಯವಾಗಿ ನೀವು ಓಡ್ ಬನ್ನಿ, ಈ ಗ್ರಹಣದಲ್ಲಿ ಓಡ್ ಬನ್ನಿ. ಯಾರ್ಯಾರಿಗೆ ಚರ್ಮ ಕಾಯಿಲೆ ಇದೆ ಈ ಸಮಯದಲ್ಲಿ 3 ಗಂಟೆ ಕಾಲ ನೀರು ಇರುವಂಥದ್ದು ಮಾಡಿ, 1 ಗಂಟೆ ನೀರಲ್ಲಿ ಇರೋದು, ಒಂದು 10 ನಿಮಿಷ ಹೊರಗಡೆ ಬಂಥದ್ದು ಮಾಡಿ. ಖಂಡಿತ ನಿಮ್ಮ ಸೋರಿಯಾಸಿಸ್ ಇರ್ಬೋದು ಅಥವಾ ನಿಮ್ಮ ಚರ್ಮ ಕಾಯಿಲೆ ಆಗಿರ್ಬೋದು, ಯಾವುದೇ ಕಾಯಿಲೆ ನಿವಾರಣೆ ಆಗಿಲ್ಲ ಅಂದರೆ ನನಗೆ ಫೋನ್ ಮಾಡಿ ಕೇಳಿ. 1000 ಜನ ಕಳಿಸಿದ್ದೀನಿ ತಿರುಮಕೊಂಡಲ್ಲಿ. ಇವಾಗ ಅಲ್ಲಿ ಕಾಸ್ಮಿಕ್ ಎನರ್ಜಿ ಇದೆ, 2 ನದಿಗಳು ಸೇರುತ್ತಲ್ಲಿ ಪುಣ್ಯಕ್ಷೇತ್ರ, ಅಲ್ಲೋಗಿ ಮಾಡಿ. ಅದೇ ರೀತಿ ಈ ಒಂದು ಕಾಲಗಳಲ್ಲಿ ಏನಂದರೆ ತಿಲಹೋಮ ಮಾಡೋಂಥದ್ದು, ಪಿತೃಪಕ್ಷದಲ್ಲಿ ನಾವೇನು ಕಾರ್ಯ ಮಾಡ್ತೀವಿ ಅದನ್ನು ಸೇಮ್ ಅದೇ ಒಂದು ರೀತಿ ಇವಾಗ ಮಾಡಿದ್ರು ಕೂಡ ತುಂಬ ಹೆಚ್ಚಿನ ಪುಣ್ಯಗಳು ಬರುವಂಥದ್ದು. ಆಮೇಲೆ ಬ್ರಾಹ್ಮಣರಿಗೆ ದಾನ ಧರ್ಮಗಳು ಮಾಡಿ, ಮತ್ತು ಹಸುಗೆ ಏನಾದರೂ ಒಂದು ತಿನ್ನಿಸುವಂಥದ್ದು ಮಾಡಿ. ಮುಖ್ಯವಾಗಿ ನೋಡಿ, ಮಂತ್ರ ಜಪಕ್ಕೆ ಒತ್ತು ಕೊಡಿ. ಯಾರಿಗೆ ತುಂಬ ಕಷ್ಟ ಇದೆ, ಹೆಣ್ಮಕ್ಳಿಗೆ ಮದುವೆ ಆಗ್ತಾ ಇಲ್ವಾ, ಅಥವಾ ಏನು ಹಣದ ಒಂದು ಕೊರತೆ ಇದೆಯಾ, ಅದು ಇನ್ನೇನಾದರೂ ಒಂದು ಮನೆಯಲ್ಲಿ ತುಂಬ ತೊಂದರೆ ಇದೆ, ಒಂದು ಏಳ್ಗೆನೇ ಆಗ್ತಾ ಇಲ್ಲ, ವಂಶವೃದ್ಧಿ ಆಗ್ತಾ ಇಲ್ಲ, ವಿವಾಹ ಆಗ್ತಾ ಇಲ್ಲ, ಮನೆಯಲ್ಲಿ ಬಡತನ ಜಾಸ್ತಿ ಇದೆ, ಇದಕ್ಕೆ ಸಂಪೂರ್ಣವಾಗಿ ಯಾವುದೋ ಒಂದು ಒಳ್ಳೆ ಗುರುಗಳನ್ನ ಇಟ್ಕೊಳ್ಳಿ. ಅವರಿಗೆ ಒಂದು ಮಂತ್ರ ದೀಕ್ಷೆ ತೊಗೊಳ್ಳಿ. ಸಾಮಾನ್ಯ ಮಂತ್ರ ದೀಕ್ಷೆ ಏನು ಮಂತ್ರ ದೀಕ್ಷೆ ತೊಗೊಂಡ್ರೆ ಏನಪ್ಪ ಮದುವೆ ಆಗಬಾರ್ದು, ಆಮೇಲೆ ಏನಾದರೂ ತುಂಬ ವಿಚಿತ್ರವಾಗಿ ಹೇಳ್ತಾರಲ್ಲ ಜನ, ಅಂದರೆ ಅಲ್ಲೋಗ್ಬಾರ್ದಿಲ್ಲ, ಏನಿಲ್ಲ. ಮಂತ್ರ ದೀಕ್ಷೆ ಅಂದರೆ ಸಂಸಾರದ ಮಂತ್ರ ದೀಕ್ಷೆ. ಸಂಸಾರಕ್ಕೆ ಮಂತ್ರ ದೀಕ್ಷೆ ಮಾತ್ರ ತಗೊಳ್ಳಿ. ಸಂಸಾರದಲ್ಲಿ ಇರ್ತೀರಾ, ಮಂತ್ರ ದೀಕ್ಷೆ ಮಾತ್ರ ಕೊಡಿ ಅಷ್ಟೇ. ಪ್ರತಿನಿತ್ಯ ಅದನ್ನ ಪಾಲನೆ ಮಾಡಿ, ಗಾಯತ್ರಿ ಮಂತ್ರ ಪಾಲನೆ ಮಾಡಿ, ಪಂಚಾಕ್ಷರಿ ಮಂತ್ರ, ಶಿವನ ಮಂತ್ರ ಮಾಡಿ, ಯಾವುದರ ಒಂದು ಮಂತ್ರ ಮಾಡೋದ್ರಿಂದ ನಿಮ್ಮಲ್ಲಿ ಆ ಬೀಜಾಕ್ಷರಿ ಏನಾಗುತ್ತೆ ಅಂದರೆ, ಈಗ ನೋಡಿ ನಾವು ಜಪಾನಲ್ಲೇ ಬೀಜಾಕ್ಷರಿ ತಗೊಂಡು ವಂಡರ್ ಕಿಡ್ಸ್ ಅಂತೆಲ್ಲ ಮಾಡಿದ್ದಾರೆ. ಆ ರೀತಿ ನಾವು ಈ ಗ್ರಹಣದ ಒಂದು ಸಮಯ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ. ಸುರೇಶ್ ಗುರುಗಳಿಗೆ ಒಂದು ಪ್ರಶ್ನೆ ಬಂತು ಆಗಲೇ. ಈಗ ನೈಸರ್ಗಿಕವಾಗಿ ಆಗುವಂಥ ಒಂದಷ್ಟು ಬದಲಾವಣೆಗಳಿರಬಹುದು, ಸಹಜ ಪ್ರಕ್ರಿಯೆ ಅದು ಗ್ರಹಣ ಅಂತ ನಮ್ಮ ಸೈಂಟಿಸ್ಟ್ಗಳು ಕರೀತಾರೆ. ಅದರಲ್ಲಿ ಏನ್ರಿ ಆತಂಕ ಪಡೋದು, ಅಲ್ಲೇನೋ ಆಗ್ಬಿಡುತ್ತೆ, ಇನ್ನೇನೋ ಸಮಸ್ಯೆ ಮಾಡ್ಬಿಡುತ್ತೆ, ಅದರಿಂದಲೇ ಏನೋ ಎಫೆಕ್ಟ್ ಆಗ್ಬಿಡುತ್ತೆ ನೈಸರ್ಗಿಕವಾಗಿ, ಆ ರೀತಿ ನೀವು ಹೇಳ್ಬೇಡಿ. ತಿಳಿದ ವಿಜ್ಞಾನಿಗಳು ಗ್ರಹಣವನ್ನು ಯಾವುದೇ ಕಾರಣಕ್ಕೂ ತಳ್ಳಾಕಲ್ಲ. ಜ್ಞಾನಿಯಾಗಿರ್ತಕ್ಕಂಥ ವಿಜ್ಞಾನಿಗಳು, ತಿಳಿದಿರತಕ್ಕಂಥ ವಿಜ್ಞಾನಿಗಳು, ಆ ಜ್ಞಾನಿ ಆದವರು ವಿಜ್ಞಾನಿ ಅಂತ ಕರೀತಾರಲ್ಲ, ಯಾವುದೇ ಕಾರಣಕ್ಕೆ ಯಾವ ವಿಚಾರ ಒಂದು ಉಲ್ಕಡ್ಡಿನೂ ಅವರು ನೆಗ್ಲೆಕ್ಟ್ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಪ್ರತಿಯೊಂದು ಅಂಶವೂ ಮುಖ್ಯವಾಗಿರ್ತದೆ. ಮಾಡ್ತಾರೆ ಅಂತ ಅಲ್ಲ, ಅದು ನೈಸರ್ಗಿಕವಾಗಿ ಅಂತ ಭಾವಿಸ್ತಾರೆ. ಜೊತೆಗೆ ಅವರೇನೋ ಅಧ್ಯಯನಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಬಿಟ್ರೆ ಅದರಿಂದ ಜನರಿಗೆ ಎಫೆಕ್ಟ್ ಆಗುತ್ತೆ, ಅದನ್ನ ಪಾಲನೆ ಮಾಡಬೇಕು, ಗ್ರಹಣದ ಮೇಲೆ ಏನು ಎಫೆಕ್ಟ್ ಆಗಿಲ್ಲ ಅಂದ್ರೆ ಇವ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಯಾಕಂದ್ರೆ ನೋಡ್ಕೊಂಡು ಕೂತ್ಕೋತಾರೆ. ಏನೂ ಎಫೆಕ್ಟ್ ಇಲ್ಲ. ಅದರಿಂದ ನಮಗೆ ಮನುಷ್ಯನ ಜೀವಕ್ಕೆ ಇವಾಗ ವಿಜ್ಞಾನಿಗಳು ಏನ್ ಮಾಡ್ಬೇಕು ಅಂದ್ರೆ, ಮನುಷ್ಯನ ಜೀವನಕ್ಕೆ ನಮ್ಮ ವಿಜ್ಞಾನ, ಮಾನವ ಜೀವಕ್ಕೆ ಉಪಯೋಗ ಆಗೋದು ವಿಜ್ಞಾನ. ಅದು ಏನೂ ನಿಷ್ಪ್ರಯೋಜಕ ಆದ್ಮೇಲೆ ಅದಕ್ಕೆ ಯಾಕೆ ಅಷ್ಟು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲರೂ ಜಗತ್ತು ದೇಶ ಅಲ್ಲ ಎಲ್ಲ ಪ್ರಪಂಚದ ಬ್ರಹ್ಮಾಂಡನ ಯಾಕೆ ಕಣ್ಣು ನೋಡ್ತಾರೆ. ಅದರಲ್ಲಿ ಸಮಥಿಂಗ್ ಇದೆ. ಹೆಂಗೆ ನೋಡ್ತಾರೆ ಅಂದರೆ, ಈಗ ನೋಡಿ ಹೆಂಗೆ ಲೆಕ್ಕ ಹಾಕ್ತಾರೆ ಅಂದರೆ, ಈಗ ಅಲ್ಲಿ ನಕ್ಷತ್ರ ಇದೆ, ಅದನ್ನ ದೂರ ಇರೋದು ಹೆಂಗೆ ನೋಡ್ತಾರೆ ಅಂತಂದರೆ, ಈಗ ಒಂದು ಬೆರಳಿಟ್ಕೊಂಡು ಆ ಬೆರಳಿನಿಂಗೆ ಹಿಂಗೆ ಹತ್ರ ತಗೋತಾ ಮೂಗಿನ ಹತ್ರ ಹೋದರೆ ಅದರ ಅಳತೆ ಅಂತ ಕರೀತಾರೆ. ಅಂದರೆ 2 ಕಣ್ಣುಗಳು ಯಾವಾಗ ಒಂಡರ್ ಕಣ್ಣು ಬರುತ್ತೆ, ಈ 2 ಕಣ್ಣು ಹಿಂಗೆ ಒಂದು ಜೋಡಿ ಆಗುತ್ತಲ್ಲ ನೋಡಿ, ಬೆಳ್ಳಿನ ಹಿಂಗೆ ತಗೊಂಡ್ರೆ ಜೋಡಿ ಆಗುತ್ತೆ. ಅದೇ ಥರ ಬೈನೋಕುಲರ್ ಹಾಕಿದಾಗ ಅದೇನು ಮಾಡುತ್ತೆ, ಹೀಗೆ ಹತ್ರಕ್ಕೆ ತೊಗೊಂಡೋಗ್ತದೆ, ಹತ್ರಕ್ಕೆ ತೊಗೊಂಡೋಗಿ ಇಲ್ಲಿ ಅಳತೆ ಮಾಡುತ್ತೆ. ಈ ಗ್ರಹಣದ ಎಫೆಕ್ಟು ಇದ್ದೇ ಇರಬೇಕು. ಅಂದರೆ ಜ್ಯೋತಿಷಿಗಳೇನು ಅವ್ರೇನು ಮುಟ್ಟಾಳ್ರಲ್ಲ, ಅವರೇನು ಅಜ್ಞಾನಿಗಳಲ್ಲ, ಅವರು ಅವ್ರ ಕ್ಷೇತ್ರದಲ್ಲಿ ವಿಜ್ಞಾನಿಗಳು. ಆದರೆ ಅವ್ರು ಹೇಳ್ತಾರೆ, ನೀನು ಬೇಯಿಸಿರೋದು ತಿನ್ನಬೇಡ, ನೀನು ಪರ್ಟಿಕ್ಯುಲರ್ ನಕ್ಷತ್ರ ಹೇಳ್ತಾರೆ, ರಾಶಿ ಹೇಳ್ತಾರೆ, ಇಂಥ ರಾಶಿಯವರು ಇಂಥ ನಕ್ಷತ್ರದವರು ನಿನ್ನ ಜಾತಕದಲ್ಲಿ ದೋಷ ಇದ್ದಾಗ ನೀನು ವ್ಯಾಧಿಗೀಡಾಗ್ತೀಯಾ, ನಿನಗೆ ಪ್ರವಾಸದಲ್ಲಿ ಚಿಂತೆ ಈಡಾಗ್ತದೆ, ನಿನಗೆ ಬೆಡ್ ರಿಡನ್ ಆಗಿದ್ರು ಹುಷಾರಿರು ಅಂತ ಹೇಳ್ತಾರೆ ವಿನಃ ಬ್ರಹ್ಮಾಂಡವೇ ಹಿಂಗೆ ತಿರುಗಾಗ್ಬಿಡುತ್ತೆ ಅಂತ ಹೇಳಿಲ್ವ ಜ್ಯೋತಿಷ್ ಹೇಳಿಲ್ವಲ್ಲ.
ಆದ್ರೆ ಈಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಈಗ ಗ್ರಹಣ ನಡೆಯುವಾಗ ಎಲ್ಲೋ ಒಂದ್ ಕಡೆ ಪಾರ್ಕಲ್ಲಿ ಪ್ಲೇಟಲ್ಲಿ ಇಟ್ಕೊಂಡು ನಾವು ತಿಂತಾ ಇದೀವಿ ನಮ್ಗೆ ಏನೂ ಆಗ್ತಾ ಇಲ್ಲ ಅಂತ ಹೇಳೋಂಥವ್ರು ನೋಡಿದ್ದೀವಿ. ಆದರೆ ಅದು ಅವ್ರು ಯಾಕೆ ಮಾಡ್ತಾರೆ ಅಂತಂದ್ರೆ ಅದು ಅಜ್ಞಾನಿಗಳು ಮಾಡೋದಲ್ಲ, ಅವರು ಸಂಶೋಧನೆ ಮಾಡ್ತಾ ಇರ್ತಾರೆ ತಿಂದ್ರೆ ಏನಾಗ್ಬೋದು ಅಂತೇಳಿ ಅವರು ಇನ್ನೊಬ್ಬರದಲ್ಲಿ ತಿನ್ಸಿ ಪ್ರಯೋಗ ಮಾಡ್ತಾ ಇರ್ತಾರೆ ವಿನಃ. ಅಲ್ಲ, ನಾನು ಇನ್ನೊಬ್ರು ತಿನ್ಸಿ ಪ್ರಯೋಗ ಮಾಡ್ತಾರಲ್ಲ ಅವರೇ ತಿಂದಿದ್ದು ಕೂಡ ಉಂಟು. ಅದನ್ನ ನೀವು ಅಂದ್ರೆ ಈಗ ನೋಡಿ ಫ್ಲೈಟ್ ಅವರು ಅಂದ್ರೆ ಗುರುಗಳ ಇದನ್ನ ವಾದ ಮಾಡೋದಕ್ಕಿಂತ ಅವ್ರವ್ರ ಕ್ಷೇತ್ರದಲ್ಲಿ ವಾದ ಇಲ್ಲ, ಇಲ್ಲ. ಚರ್ಚೆ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟ ಎರಡನ್ನೂ ಗ್ರಹಣ ಬೇರೆ ಅಂತ